ಸ್ಟ್ರೇಟ್ ಕುರ್ತಾ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ವಿತ್ ಪಫ್ ಸ್ಲೀವ್ಸ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಕುರ್ತಾ ಸ್ಟಿಚ್ ಮಾಡೋಕ್ಕೆ ನಾನು ತಗೊಂಡಿರೋ ಫ್ಯಾಬ್ರಿಕ್ ಇದು. ನಾನು ಈ ಫ್ಯಾಬ್ರಿಕ್ನ 2.5 ಮೀಟರ್ಸ್ ತೊಗೊಂಡಿದ್ದೀನಿ. ಇದ್ರ ಮೇಲೆ ಬ್ಯೂಟಿಫುಲ್ ಸಿಲ್ವರ್ ಮತ್ತು ಕಾಪರ್ ಮೋಟಿವ್ಸ್ ಇದೆ. ಪ್ಲಸ್ ಇದಕ್ಕೆ ಲೈನಿಂಗ್ ಫ್ಯಾಬ್ರಿಕ್ ಆಗಿ ನಾನು 2 ಮೀಟರ್ಸ್ ತೊಗೊಂಡಿದ್ದೀನಿ. ಮೊದಲಿಗೆ ಲೈನಿಂಗ್ ಫ್ಯಾಬ್ರಿಕ್ನ 4 ಫೋಲ್ಡ್ಸ್ ಆಗಿ ಮಡ್ಚ್ಕೊಂಡಿದ್ದೀನಿ. ಇರೋದು ವಿಡ್ತ್ ನಾನು 12 ಇಂಚಸ್ ತೊಗೊಂಡಿದ್ದೀನಿ, ಹಾಗೆ ಲೆಂತ್ 36 ಇಂಚಸ್ ತೊಗೊಂಡಿದ್ದೀನಿ. ಇದು ಲೈನಿಂಗ್ ಫ್ಯಾಬ್ರಿಕ್ ಆಗಿರೋದ್ರಿಂದ ನಾನು 36 ಇಂಚಸ್ ಲೆಂತ್ ತೊಗೊಂಡಿದ್ದೀನಿ. ಮೇನ್ ಫ್ಯಾಬ್ರಿಕಲ್ಲಿ ಕಟ್ ಮಾಡ್ಕೊಳ್ಳುವಾಗ ನಾನು +4 ಇಂಚಸ್ ಆ್ಯಡ್ ಮಾಡಿ ಕಟ್ ಮಾಡ್ಕೋತೀನಿ. ಸೊ ಈಗ ಮಾರ್ಕಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಇದು ಕ್ಲೋಸ್ಡ್ ಸೈಡ್ ಆಗಿರುತ್ತೆ, ಇದು ಓಪನ್ ಸೈಡ್. ಯಾವಾಗಲೂ ಕ್ಲೋಸ್ಡ್ ಸೈಡ್ ಕಡೆಗೆ ಮಾರ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ನಾನು 1/2 ಇಂಚ್ ಮಾರ್ಜಿನ್ ಹಾಕೋಬಿಡ್ತೀನಿ ಮೇಲ್ಗಡೆ. ಸೊ ಇವಾಗ ಶೋಲ್ಡರ್ ಮಾರ್ಕ್ ಮಾಡ್ತಾ ಇದ್ದೀನಿ 5.5 ಇಂಚಸ್ಗೆ, ಹಾಗೆ ನೆಕ್ ಮಾರ್ಕ್ ಮಾಡ್ತಾ ಇದ್ದೀನಿ 2.5 ಇಂಚಸ್ಗೆ. ನೆಕ್ಸ್ಟ್ ಶೋಲ್ಡರಿಂದ 0.5 ಇಂಚಸ್ ಶೋಲ್ಡರ್ ಡೌನ್ ಹಾಕ್ತಾ ಇದ್ದೀನಿ. ಅದಕ್ಕೆ 0.5 ಇಂಚಸ್ ಮಾರ್ಜಿನ್ ಆಗಿ ಇನ್ನೊಂದು ಲೈನ್ ಹಾಕೋತಾ ಇದ್ದೀನಿ. ಇಷ್ಟಾದಮೇಲೆ ಆರ್ಮ್ ಹೋಲ್ ಮಾರ್ಕ್ ಮಾಡ್ತಾ ಇದ್ದೀನಿ 6.5 ಇಂಚಸ್ಗೆ. ಮಾರ್ಕ್ ಮಾಡಿರೋ ಪಾಯಿಂಟ್ಸ್ಗೆ ಲೈನ್ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇಲ್ಲೂ ಲೈನ್ ಎಕ್ಸ್ಟೆಂಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಚೆಸ್ಟ್ ಮೆಷರ್ಮೆಂಟ್ಗೆ ನಿಮ್ಮ ಚೆಸ್ಟ್ ಮೆಷರ್ಮೆಂಟ್ದು 4th ಪಾರ್ಟ್ ಎಷ್ಟು ಬರುತ್ತೋ ಅದಕ್ಕೆ 0.5 ಲೂಸಿಂಗ್ ಆ್ಯಡ್ ಮಾಡಿಕೊಂಡು ಸೀಮ್ ಅಲವೆನ್ಸ್ಗೆ ಅಂತ 1.5 ಆ್ಯಡ್ ಮಾಡಬೇಕು. ಸೊ ನಾನಿಲ್ಲಿ 8.5 ಮಾಡಿ ಪ್ಲಸ್ 1.5 ಸೀಮ್ ಅಲವೆನ್ಸ್ ಹಾಕ್ಕೊಂಡೆ. ಇದಾದಮೇಲೆ ಶೋಲ್ಡರಿಂದ 14.5 ಇಂಚಸ್ಗೆ ವೇಸ್ಟ್ ಲೈನ್ ಮಾರ್ಕ್ ಮಾಡ್ತಾ ಇದ್ದೀನಿ, ಮತ್ತು 20.5 ಇಂಚಸ್ಗೆ ಹಿಪ್ ಲೈನ್ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಮಾರ್ಕ್ ಮಾಡಿರೋ ವೇಸ್ಟ್ ಲೈನ್ ಮತ್ತು ಹಿಪ್ ಲೈನ್ನ ಎಕ್ಸ್ಟೆಂಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ವೇಸ್ಟ್ ಲೈನಲ್ಲಿ ನಿಮ್ಮ ವೇಸ್ಟ್ ಮೆಷರ್ಮೆಂಟ್ ಪ್ಲಸ್ 0.5 ಲೂಸಿಂಗ್ ಪ್ಲಸ್ 1.5 ಸೀಮ್ ಅಲವೆನ್ಸ್ ಮಾರ್ಕ್ ಮಾಡ್ಕೋಬೇಕು. ಸೇಮ್ ಹಿಪ್ ಲೈನಲ್ಲೂ ಹಿಪ್ ಮೆಷರ್ಮೆಂಟ್ ಪ್ಲಸ್ 0.5 ಲೂಸಿಂಗ್ ಪ್ಲಸ್ 1.5 ಸೀಮ್ ಅಲವೆನ್ಸ್ ಮಾರ್ಕ್ ಮಾಡ್ಕೋಬೇಕು. ನಂದು 9 ಇಂಚಸ್ ಪ್ಲಸ್ 0.5 ಹಾಕಿ 1.5 ಸೀಮ್ ಅಲವೆನ್ಸ್ ಮಾರ್ಕ್ ಮಾಡಿಕೊಂಡೆ. ಹಿಪ್ ಲೈನಲ್ಲಿ ಏನು ಮೆಷರ್ಮೆಂಟ್ ಹಾಕಿರ್ತೀರೋ ಅದೇ ಸೇಮ್ ಮೆಷರ್ಮೆಂಟ್ ನಾನು ಕೊನೆಯಲ್ಲೂ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಈಗ ಮಾರ್ಕ್ ಮಾಡಿರೋ ಚೆಸ್ಟ್ ಲೈನ್, ವೇಸ್ಟ್ ಲೈನ್, ಹಿಪ್ ಲೈನ್ ಮತ್ತು ಲಾಸ್ಟ್ ತನಕನೂ ಲೈನ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ. ವೇಸ್ಟ್ ಲೈನ್ ಜಾಯಿನ್ ಮಾಡುವಾಗ ಸ್ಟ್ರೈಟ್ ಲೈನ್ ಬದಲು ಸ್ವಲ್ಪ ಕರ್ವ್ ಇಟ್ಟು ಜಾಯಿನ್ ಮಾಡಬೇಕು. ಸೊ ನಾನಿಲ್ಲಿ ಬೇರ್ ಹ್ಯಾಂಡಲ್ಲೇ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಅದೇ ಲೈನ್ನ ಕೆಳಗಡೆ ತನಕನೂ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಬ್ಯಾಕ್ ಆರ್ಮ್ ಹೋಲ್ಗೆ 1 ಇಂಚಸ್ ಮಾರ್ಕ್ ಮಾಡಿಕೊಂಡು ಆರ್ಮ್ ಹೋಲ್ ಲೈನ್ ಇದೆಯಲ್ಲ, ಇದರದ್ದು 1/2 ಪಾರ್ಟ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡಿ ಅಲ್ಲಿಂದ ಆರ್ಮ್ ಹೋಲ್ ಕರ್ವ್ನ ಡ್ರಾ ಮಾಡ್ಕೋತಾ ಇದ್ದೀನಿ. ಇದೇ ರೀತಿ ಫ್ರಂಟ್ ಆರ್ಮ್ ಹೋಲ್ಗೆ ಒಳಗಡೆಗೆ 1 ಇಂಚ್ ಲೈನ್ನ ಎಕ್ಸ್ಟೆಂಡ್ ಮಾಡಿಕೊಂಡು ಆ ಲೈನಿಂದ ಫ್ರಂಟ್ ಆರ್ಮ್ ಹೋಲ್ ಕರ್ವ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟೇ ಸಿಂಪಲ್ ಕುರ್ತಾಗೆ ಮಾರ್ಕಿಂಗ್ ಮಾಡೋದು. ಇದು ಬಿಟ್ಟು ನೆಕ್ ಮತ್ತು ಸ್ಲೀವ್ಸು ನಿಮ್ಗೆ ಹೇಗೆ ಬೇಕೋ ಆ ರೀತಿ ಕಸ್ಟಮೈಸ್ ಮಾಡ್ಕೋಬೋದು. ಸೊ ಇವಾಗ ಮಾಡಿರೋ ಮಾರ್ಕಿಂಗ್ಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಯಾವಾಗಲೂ ಬ್ಯಾಕ್ ಆರ್ಮ್ ಹೋಲ್ ಕಟ್ ಮಾಡ್ಕೋಬೇಕು. ಯಾವಾಗಲೂ ಕಟಿಂಗ್ ಆದಮೇಲೆ ಬ್ಯಾಕ್ ಪಾರ್ಟ್ನ ಫಸ್ಟು ಸಪ್ರೇಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಪಾರ್ಟ್ನ ಫ್ರಂಟ್ ಆರ್ಮ್ ಹೋಲ್ದು ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಬ್ಯಾಕ್ ಪಾರ್ಟ್ ತೆಗೆದೆ, ಇವಾಗ ಫ್ರಂಟ್ ಆರ್ಮ್ ಹೋಲ್ನ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಫ್ರಂಟ್ ಪಾರ್ಟ್ ಆಗಿರುತ್ತೆ, ಇದು ಬ್ಯಾಕ್ ಪಾರ್ಟ್. ನೆಕ್ಸ್ಟು ಸ್ಲೀವ್ಸ್ ಮಾರ್ಕಿಂಗ್ ನೋಡೋಣ. ಇಲ್ಲಿ ನಾನು ಲೈನಿಂಗ್ 2 ಮೀಟರ್ಸ್ ಮಾತ್ರ ತೊಗೊಂಡಿರೋದ್ರಿಂದ ಬಟ್ಟೆ ಶಾರ್ಟೇಜ್ ಆಗಿತ್ತು. ಸೊ ನಾನು ಮಿಕ್ಕಿರೋ ಬಟ್ಟೆನೇ ಈ ಥರ ಅಟ್ಯಾಚ್ ಮಾಡಿಕೊಂಡು ಯೂಸ್ ಮಾಡ್ಕೋತಾ ಇದ್ದೀನಿ. ಸ್ಲೀವ್ಸ್ ಮಾರ್ಕಿಂಗ್ಸ್ಗೆ ನಾನು ಈ ರೀತಿ 4 ಫೋಲ್ಡ್ಸಲ್ಲಿ ಬಟ್ಟೆ ಮಡ್ಚ್ಕೋತಾ ಇದ್ದೀನಿ. ಸೊ ನಾನಿಲ್ಲಿ ವಿಡ್ತು 8 ಇಂಚಸ್ ತೊಗೊಂಡಿದ್ದೀನಿ ಮತ್ತು ಲೆಂತು 15.5 ಇಂಚಸ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ನನಗೆ ರೆಡಿ ಸ್ಲೀವ್ ಲೆಂತ್ ಬೇಕಾಗಿರೋದು 10 ಇಂಚಸ್. ಸೊ 10 ಇಂಚಸ್ ಬಿಟ್ಟು ಮಿಕ್ಕಿರೋ ಫ್ಯಾಬ್ರಿಕ್ಸ್ ನನಗೆ ಪಫ್ಗೆ ಹೋಗುತ್ತೆ.
ಸೊ 10 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಲೈನ್ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಅದೇ ಲೈನಿಂದ ಡೌನ್ಗೆ ನಾನು 3.5 ಇಂಚಸ್ ಮಾರ್ಕ್ ಮಾಡಿಕೊಂಡು ಲೈನ್ ಎಕ್ಸ್ಟೆಂಡ್ ಮಾಡ್ಕೋತಾ ಇದ್ದೀನಿ. ಸೊ ನೆಕ್ಸ್ಟು ಕೆಳಗಡೆ ಎಲ್ಬೋ ಹತ್ರ ಸ್ಲೀವ್ಸ್ ರೌಂಡಿಂಗು ನನ್ನ ಮೆಷರ್ಮೆಂಟಲ್ಲಿ 4.5 ಇಂಚಸ್ ಪ್ಲಸ್ 1.5 ಇಂಚಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಆರ್ಮ್ ಹೋಲ್ ಹತ್ರ 7 ಇಂಚಸ್, ಮಿಕ್ಕಿರೋ ಫ್ಯಾಬ್ರಿಕ್ನ ನಾನು ಸೀಮ್ ಅಲೋಯನ್ಸ್ಗೆ ಬಿಟ್ಟೆ. ನೆಕ್ಸ್ಟು ಈ ಮಾರ್ಕ್ ಮಾಡಿರೋ ಪಾಯಿಂಟ್ಸ್ಗೆ ಲೈನ್ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ನಾನು ಇಲ್ಲಿ ತೋರಿಸಿರೋ ರೀತಿ ಸ್ಲೀವ್ಸ್ ಕರ್ವ್ನ ಡ್ರಾ ಮಾಡ್ಕೋಬೇಕು. ಈ ಮಾರ್ಕ್ ಮಾಡ್ಕೊಂಡಿರೋ ಕರ್ವ್ ನಾರ್ಮಲ್ ಸ್ಲೀವ್ಸ್ಗೆ ಆಯಿತು. ನೆಕ್ಸ್ಟು ನಾನು ಪಫ್ ಸ್ಲೀವ್ಸ್ಗೆ ಇಲ್ಲಿ ಮೇಲ್ಗಡೆ ಬಿಟ್ಟಿರೋ 5.5 ಇಂಚಸ್ಸಲ್ಲಿ ಈ 8 ಇಂಚಸ್ದು ಹಾಫ್ ಪಾರ್ಟ್ ಎಲ್ಲಿಗೆ ಬರುತ್ತೆ 4 ಇಂಚಸ್ ಮಾರ್ಕ್ ಮಾಡಿಕೊಂಡು ಅಲ್ಲೊಂದು ಲೈನ್ ಹಾಕೋತಾ ಇದ್ದೀನಿ. ಸೊ ಈ ಲೈನಲ್ಲಿರೋ ಸ್ಪೇಸ್ಗೆ ನಾವು ಕರ್ವ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಸೊ ಈಗ ಡ್ರಾ ಮಾಡ್ತಿರೋ ಕರ್ವು ಪಫ್ ಸ್ಲೀವ್ಸ್ ಆಗಿರುತ್ತೆ. ಸೊ ನಾವು ಇದನ್ನೇ ಕನ್ಸಿಡರ್ ಮಾಡಬೇಕು. ಇಷ್ಟೇ. ಇದು ಮಾರ್ಕ್ ಮಾಡ್ಕೊಂಡ್ಮೇಲೆ ನಾನು ಮಾರ್ಕ್ ಮಾಡಿರೋ ರೀತಿ ಕಟ್ಟಿಂಗ್ನ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ನಾನು ಇದುವರೆಗೂ ಮಾಡಿರೋ ಕಟ್ಟಿಂಗ್ಸ್ನ ಮೇನ್ ಫ್ಯಾಬ್ರಿಕಲ್ಲೂ ಕಟ್ ಮಾಡಿಕೊಂಡೆ. ಅದು ಸ್ಲೀವ್ಸ್ ಆಯಿತು. ಇಲ್ಲಿ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಗೆ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಇಷ್ಟಾದಮೇಲೆ ನೆಕ್ ಪಾರ್ಟ್ಗೆ ಹೋಗೋಣ. ಸೊ ನಾನು ನೆಕ್ಗೆ ಇಲ್ಲಿ ಫ್ಯೂಸಿಂಗ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಫ್ಯೂಸಿಂಗ್ ಪೇಪರ್ನ ನಾನು ಅಪ್ರಾಕ್ಸ್ ಆಗಿ 5 ಇಂಚಸ್ ವಿಡ್ತ್ ಮತ್ತು 10 ಇಂಚಸ್ ಲೆಂತ್ ತೊಗೊಂಡಿದ್ದೀನಿ. ಸೊ ನಾನು ಮಾರ್ಕ್ ಮಾಡ್ಕೊಂಡಿರೋ ಹಾಗೆ 2.5 ಇಂಚಸ್ಗೆ ನೆಕ್ ಮಾರ್ಕ್ ಮಾಡ್ತಾಯಿದ್ದೀನಿ ಮತ್ತು ನೆಕ್ ಡೀಪ್ ನನಗೆ 6.5 ಇಂಚಸ್ ಮಾರ್ಕ್ ಮಾಡ್ತಾಯಿದ್ದೀನಿ. ಮಾರ್ಕ್ ಮಾಡಿರೋ ಪಾಯಿಂಟ್ಸ್ಗೆ ಲೈನ್ ಹಾಕ್ಕೊಂಡು ಒಂದು ಬಾಕ್ಸ್ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಿಮಗೆ ಡಿಸೈರ್ಡ್ ಡಿಸೈನ್ ಏನು ಬೇಕೋ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 0.5 ಇಂಚಸ್ ಅಲೋವೆನ್ಸ್ಗೆ ನಾನು ಫಸ್ಟ್ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಲ್ಲಿ ನಾನು ನೆಕ್ಗೆ ವೆರಿ ಸಾಫ್ಟ್ ಕರ್ವ್ಸ್ ಇರೋ ಸ್ಕ್ಯಾಲೋಪ್ ಡಿಸೈನ್ನ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಟ್ರೈ ಮಾಡ್ತಾ ಇದ್ದೀನಿ. ನೀವು ನಿಮಗೆ ಬೇಕಾಗಿರೋ ಡಿಸೈರ್ಡ್ ಕಸ್ಟಮೈಸ್ಡ್ ಡಿಸೈನ್ನ ಡ್ರಾ ಮಾಡ್ಕೊಳ್ಳಿ. ಈ ಡಿಸೈನ್ ಡ್ರಾ ಆದಮೇಲೆ ನಾನು 0.75 ಇಂದ 1 ಇಂಚಸ್ ಗ್ಯಾಪ್ ಇರೋ ಹಾಗೆ ಲೈನ್ನ ಹಾಕ್ಕೊಂಡು ಅಲ್ಲಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಈ ಸ್ಕ್ಯಾಲಪ್ ಡಿಸೈನು ಏನು ಡ್ರಾ ಮಾಡಿದ್ದೀನಿ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ನೆಕ್ ಡಿಸೈನ್ ಈ ರೀತಿ ಕಾಣುತ್ತೆ. ಸೊ ಈ ಫ್ಯೂಸಿಂಗ್ ಪೇಪರ್ನ ನಾನು ಮಿಕ್ಕಿರೋ ಫ್ಯಾಬ್ರಿಕ್ ಮೇಲೆ ರಾಂಗ್ ಸೈಡ್ ಮೇಲೆ ಇಟ್ಟು ಅಯನ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ 0.5 ಅಲೋಯನ್ಸ್ ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನು ಇಲ್ಲಿ ಹೆಂಗೆ ಪ್ಲೇಸ್ ಮಾಡಬೇಕು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ 0.5 ಅಲೋಯನ್ಸ್ ಬಿಟ್ಟಿದ್ನಲ್ಲ ಆ ಲೈನ್ಸ್ ಎಕ್ಸ್ಟೆಂಡ್ ಮಾಡಿಕೊಂಡೆ. ಸೊ ಇಲ್ಲಿ ಮಾರ್ಕಿಂಗ್ ಸ್ವಲ್ಪ ಮಾಡ್ಕೊತಾ ಇದ್ದೀನಿ. 2.5 ಇಂಚಸ್ ಅಲ್ವಾ, ಇದು ಮಿಡ್ ಪಾಯಿಂಟ್ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ಕಡೆನೂ 2.5 ಇಂಚಸ್ ಮಾರ್ಕ್ ಮಾಡಿಕೊಂಡೆ. ಸೊ ಮಧ್ಯ ಸೆಂಟರ್ ಗೊತ್ತಾಗಲಿ ಅಂತ ಲೈನ್ನು ಎಕ್ಸ್ಟೆಂಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇದ್ರ ಮೇಲೆ ನಾನು ರೆಡಿ ಮಾಡ್ಕೊಂಡಿರೋ ಫ್ಯೂಸಿಂಗ್ ಪೇಪರ್ನ ಇಟ್ಟು ಸ್ಟಿಚ್ ಮಾಡಬೇಕು. ಸೊ ಇಲ್ಲಿ ಫಸ್ಟು ಈ ಕಡೆ 0.5 ಅಲೋಯನ್ಸ್ ಬಿಟ್ಟಿದ್ವಲ್ಲ ಅದನ್ನು ಈ ರೀತಿ ಮಡಚಿ ಒಂದು ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಹಾಗೆ ಇಲ್ಲಿ ಅಬ್ಸರ್ವ್ ಮಾಡಿ ನಾನು ರೈಟ್ ಸೈಡ್ ಫ್ಯಾಬ್ರಿಕ್ದು ರೈಟ್ ಸೈಡ್ ಮೇಲೆ ಲೈನಿಂಗ್ ಫ್ಯಾಬ್ರಿಕ್ನ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿ ಸ್ಟಿಚ್ ಮಾಡ್ಕೊಂಡು ರೆಡಿ ಮಾಡಿಕೊಂಡೆ. ಇದನ್ನು ಫ್ಯಾಬ್ರಿಕ್ ಮೇಲೆ ಇಟ್ಟು ಸೆಂಟರ್ನ ನೀಟಾಗಿ ಅಲೈನ್ ಮಾಡಿಕೊಂಡು ನಾನು ಪಿನ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ನಾನು ತೋರಿಸಿರೋ ರೀತಿ ಫ್ಯೂಸಿಂಗ್ ಪೇಪರ್ ಮೇಲೆ ಸ್ಟಿಚ್ ಬರೆದಿರೋ ಹಾಗೆ ಎಡ್ಜಲ್ಲಿ ಸ್ಟಿಚ್ ಹಾಕೋಬೇಕು. ಹಾಗೆ ಅಬ್ಸರ್ವ್ ಮಾಡಿ ನಾನಿಲ್ಲಿ 0.5 ಇಂಚಸ್ ಮೇಲ್ಗಡೆ ಅಲೋಯನ್ಸ್ ಬಿಟ್ಟಿದ್ನಲ್ಲ ಅದನ್ನು ಇನ್ಕ್ಲೂಡ್ ಮಾಡಿಲ್ಲ, ಅದನ್ನು ಬಿಟ್ಟು ಇಟ್ಕೊಂಡಿದ್ದೀನಿ.
ಸೊ ಈ ರೀತಿ ಎಡ್ಜಲ್ಲಿ ಸ್ಟಿಚ್ ಆದಮೇಲೆ ಸ್ವಲ್ಪ 0.25 ಇಂಚಷ್ಟು ಗ್ಯಾಪ್ ಬಿಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕಟ್ ಮಾಡಾದ್ಮೇಲೆ ಕರ್ವ್ಸಲ್ಲಿ ನಾಚಸ್ ಕೂಡ ಹಾಕೋತಾ ಇದ್ದೀನಿ. ಸೊ ಇವಾಗ ರೈಟ್ ಸೈಡ್ ಔಟ್ ಟರ್ನ್ ಮಾಡ್ತಾ ಇದ್ದೀನಿ. ಇದು ಸ್ಕ್ಯಾಲಪ್ ಡಿಸೈನ್ ಆಗಿರೋದ್ರಿಂದ ಸ್ವಲ್ಪ ನೀಟಾಗಿ ಪ್ರೆಸ್ ಮಾಡಿಕೊಂಡು ಇನ್ಸೈಡ್ ಔಟ್ ಟರ್ನ್ ಮಾಡ್ಕೋಬೇಕಾಗುತ್ತೆ. ಸೊ ನೀಟಾಗಿ ಟರ್ನ್ ಮಾಡಿಕೊಂಡು ಒಂದ್ಸರಿ ಅಯರ್ನ್ ಮಾಡ್ಕೊಂಡ್ಮೇಲೆ ಈ ರೀತಿ ಕಾಣುತ್ತೆ. ಸೊ ನಾನು ಇಲ್ಲಿ ಸಾಫ್ಟ್ ಕರ್ವ್ಸ್ ಕೊಟ್ಟಿರೋದ್ರಿಂದ ಚೆನ್ನಾಗಿ ಬಂದಿದೆ. ಹಾಗೆ ಬ್ಯಾಕ್ ಸೈಡ್ ಈ ರೀತಿ ಕಾಣುತ್ತೆ. ಕ್ಯಾನ್ವಾಸ್ ಅಂದರೆ ಫ್ಯೂಸಿಂಗ್ ಪೇಪರ್ ಕೂಡ ಈ ರೀತಿ ಕನ್ಸೀಲ್ಡ್ ಆಗಿ ಫಿನಿಶ್ ಆಗಿದೆ. ಸೊ ಫ್ರಂಟ್ ನೆಕ್ ಆಯಿತು. ಇವಾಗ ಬ್ಯಾಕ್ ನೆಕ್ ಮಾಡೋಣ. ಬ್ಯಾಕ್ ನೆಕ್ಕಿಗೂ ನಾನು ಫ್ಯೂಸಿಂಗ್ ಪೇಪರ್ ಯೂಸ್ ಮಾಡ್ತಾ ಇದ್ದೀನಿ. ಸೇಮ್ 2.5 ಇಂಚಸ್ ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಬ್ಯಾಕ್ ನೆಕ್ ಡೀಪ್ ನನಗೆ 3 ಇಂಚಸ್ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೊಂದು ಬಾಕ್ಸ್ ಕ್ರಿಯೇಟ್ ಮಾಡಿಕೊಂಡು ನಾರ್ಮಲ್ ಯು ಶೇಪ್ ಅಂದರೆ ನಾರ್ಮಲ್ ಕರ್ವ್ನ ಡ್ರಾ ಮಾಡ್ತಾ ಇದ್ದೀನಿ. ಸೊ ಇದಾದಮೇಲೆ ಕೆಳಗಡೆ ಒಂದು ರೈನ್ ಡ್ರಾಪ್ ಪ್ಯಾಟ್ರನ್ನ ಡ್ರಾ ಮಾಡೋಣ ಅಂತ ಕೆಳಗಡೆಗೆ 1 ಇಂಚ್ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 5 ಇಂಚಸ್ ಡೀಪ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲೂ ಕೂಡ ಒಂದು ಬಾಕ್ಸ್ನ ಕ್ರಿಯೇಟ್ ಮಾಡಿಕೊಂಡು ರೈನ್ ಡ್ರಾಪ್ ಪ್ಯಾಟ್ರನಲ್ಲಿ ಒಂದು ಡಿಸೈನ್ನ ಡ್ರಾ ಮಾಡ್ಕೊತಾ ಇದ್ದೀನಿ. ಡ್ರಾ ಮಾಡಿದಾದಮೇಲೆ ಔಟ್ಸೈಡ್ಗೆ 1 ಇಂಚ್ ಗ್ಯಾಪ್ನ ಬಿಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ಸೈಡ್ ಕರ್ವ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿದ್ಮೇಲೆ ಈ ರೀತಿ ಶೇಪ್ ಕಾಣುತ್ತೆ. ಇಲ್ಲಿ ಮಧ್ಯ ಪಾರ್ಟ್ನು ನಾನು ಹೀಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಉಳಿದಿರೋ ಫ್ಯಾಬ್ರಿಕ್ ಮೇಲೆ ಈ ರೀತಿ ಪೇಸ್ಟ್ ಮಾಡಿಕೊಂಡೆ ರಾಂಗ್ ಸೈಡಲ್ಲಿ. ಇವಾಗ 0.5 ಇಂಚಸ್ ಗ್ಯಾಪ್ ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಸೇಮ್ ಫ್ರಂಟ್ ಪಾರ್ಟ್ ಥರ ಔಟ್ಸೈಡ್ 0.5 ಇಂಚಸ್ ಗ್ಯಾಪ್ ಬಿಟ್ಟಿದ್ವಲ್ಲ ಅದನ್ನು ಈ ರೀತಿ ಮಡ್ಚ್ಕೊಂಡು ಸ್ಟಿಚ್ ಹಾಕೋಬೇಕು ಆಲ್ ಓವರ್. ಈಗ ಮತ್ತೆ ಸೇಮ್ ಬ್ಯಾಕ್ ಪಾರ್ಟ್ಗೂ ಕೂಡ ರೈಟ್ ಸೈಡ್ ಮೇಲೆ ಲೈನಿಂಗ್ ಫ್ಯಾಬ್ರಿಕ್ನ ಇಟ್ಟು ಇದ್ರ ಮೇಲೆ ನೆಕ್ ಪಾರ್ಟ್ನ ಇಟ್ಟು ಫಿನಿಶ್ ಮಾಡ್ಕೊತೀನಿ. ಸೊ ಇಲ್ಲಿ ಮಿಡಲ್ ಪಾರ್ಟ್ ಮತ್ತು ನೆಕ್ ಪಾರ್ಟ್ 2.5 ಇಂಚಸ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮಿಡಲ್ ಲೈನ್ನ ಎಕ್ಸ್ಟೆಂಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ರೆಡಿ ಮಾಡ್ಕೊಂಡಿರೋ ಫ್ಯೂಸಿಂಗ್ ಪೇಪರ್ದು ಮಿಡ್ ಪಾಯಿಂಟ್ನ ಈ ರೀತಿ ಮಡ್ಚ್ಕೊಂಡು ಸೊ ಆ ಮಿಡ್ ಪಾಯಿಂಟ್ ಮತ್ತು ಆ ಲೈನ್ ಅಲೈನ್ ಆಗೋ ಥರ ಇಟ್ಕೋಬೇಕು. ಇಲ್ಲೂ ಅಷ್ಟೇ 0.5 ಇಂಚಸ್ ಮೇಲ್ಗಡೆ ಅಲೋಯನ್ಸ್ ಬಿಟ್ಟು ಅದ್ರ ಕೆಳಗಡೆಯಿಂದ ಇಟ್ಕೊಳ್ಳಿ. ನಾನಿಲ್ಲಿ ನೀಟಾಗಿ ಇಟ್ಕೊಂಡು ಪಿನ್ ಮಾಡ್ಕೋತಾ ಇದ್ದೀನಿ. ಸೊ ಇಷ್ಟಾದಮೇಲೆ ನಾನು ತೋರಿಸಿರೋ ರೀತಿ ಫ್ಯೂಸಿಂಗ್ ಪೇಪರ್ ಮೇಲೆ ಸ್ಟಿಚ್ ಬರದೆ ಎಡ್ಜಸಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ. ಇವಾಗ ನಾನು ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಕಾಣುತ್ತೆ ಔಟ್ಸೈಡಿಂದ. ಸೊ ಇಲ್ಲಿ 0.5 ಅಲೋಯನ್ಸ್ ಬಿಟ್ಕೊಂಡು ಮಿಕ್ಕಿರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ಸ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ರೌಂಡ್ ಕರ್ವ್ಸ್ ಇರೋದ್ರಿಂದ ನಾಚಸ್ ಕೂಡ ಹಾಕೋತಾ ಇದ್ದೀನಿ. ನೆಕ್ಸ್ಟು ಇದನ್ನ ಇನ್ಸೈಡ್ ಔಟ್ ಟರ್ನ್ ಮಾಡೋಕ್ಕೆ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊತಿದ್ದೀನಿ. ಈ ಕಾರ್ನರ್ಸಲ್ಲಿ ಟರ್ನ್ ಆಗಲ್ಲ, ಸೊ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ 2 ಕಡೆ. ಸೊ ಈ ರೀತಿ ಲೈನಿಂಗ್ ಫ್ಯಾಬ್ರಿಕ್ನ ಇನ್ಸೈಡ್ ಔಟ್ ಟರ್ನ್ ಮಾಡಾದ್ಮೇಲೆ ಈ ರೀತಿ ಕಾಣುತ್ತೆ.
ಸೊ ಇಷ್ಟಾದಮೇಲೆ ನೀಟಾಗಿ ಅಯನ್ ಮಾಡಿಕೊಂಡ್ರೆ ಈ ಲುಕ್ ಸಿಗುತ್ತೆ ನೋಡಿ. ಇನ್ಸೈಡ್ ಕೂಡ ಎಲ್ಲ ಕನ್ಸೀಲ್ಡ್ ಆಗಿರುತ್ತೆ, ಮೇಲ್ಗಡೆನೂ ನೀಟಾಗಿ ಕಾಣುತ್ತೆ. ಸೊ ಈ ಗ್ಯಾಪ್ಗೆ ನಾನು ಹುಕ್ ಆ್ಯಂಡ್ ಐ ಅಟ್ಯಾಚ್ ಮಾಡ್ತೀನಿ. ಇವಾಗ ಶೋಲ್ಡರ್ಸ್ ಅಟ್ಯಾಚ್ ಮಾಡೋಣ. ಸೊ ಶೋಲ್ಡರ್ಸ್ ಅಟ್ಯಾಚ್ ಮಾಡೋಕ್ಕೆ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಎರಡೂ ರೈಟ್ ಸೈಡ್ ಫೇಸಿಂಗ್ ಒಳಗೆ ಹೋಗೋ ರೀತಿ ಇಟ್ಕೊಂಡು ಶೋಲ್ಡರ್ಸ್ ಪಾರ್ಟ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ನೀಟಾಗಿ ಅಲೈನ್ ಮಾಡಿ ಈ ರೀತಿ ಸ್ಟ್ರೈಟ್ ಸ್ಟಿಚ್ನ ಹಾಕೋಬೇಕಾಗತ್ತೆ, ನಾನು ತೋರಿಸಿರೋ ಹಾಗೆ. ಸೊ ಈಗ ನೋಡಿ ನಾನು ಎರಡೂ ಕಡೆ ಶೋಲ್ಡರ್ಸ್ನ ಅಟ್ಯಾಚ್ ಮಾಡಿದ್ದೀನಿ. ಸೊ ಈ ರೀತಿ ಅಟ್ಯಾಚ್ ಮಾಡಾದ್ಮೇಲೆ ಸ್ಟಿಚ್ ಆಗಿರೋ ಪಾರ್ಟಲ್ಲಿ ಈ ಮಿಡ್ ಪಾಯಿಂಟ್ನ ಈ ರೀತಿ ಓಪನ್ ಮಾಡಿ ಒಂದ್ಸರಿ ಪ್ರೆಸ್ ಮಾಡಿಕೊಂಡು ಕೈಯಲ್ಲೇ ನೆಕ್ಸ್ಟ್ ಈ ರೀತಿ ಟರ್ನ್ ಮಾಡಿದ್ರೆ ಫಿನಿಶಿಂಗ್ ಸ್ವಲ್ಪ ಚೆನ್ನಾಗಿ ಕೂರುತ್ತೆ. ಈ ಕಡೆಗೂ ನಾನು ಸೇಮ್ ಪ್ರೋಸೆಸ್ನ ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ಶೋಲ್ಡರ್ಸ್ ಅಟ್ಯಾಚ್ ಮಾಡಿ ಒಂದ್ಸರಿ ಅಯನ್ ಆದಮೇಲೆ ನಮ್ಗೆ ಈ ರೀತಿ ಕಾಣುತ್ತೆ. ಇವಾಗ ಸ್ಲೀವ್ಸ್ ಅಟ್ಯಾಚಿಂಗ್ ಪಾರ್ಟ್. ಇಲ್ಲಿ ಫ್ರಂಟ್ ಸ್ಲೀವ್ಸ್ ಕರ್ವ್ ನಾನು ಮಿಸ್ ಮಾಡ್ಕೊಂಡಿದ್ದೆ, ಸೊ ಅದನ್ನು ಡ್ರಾ ಮಾಡ್ಕೋತಾ ಇದ್ದೀನಿ. 0.5 ಇಂಚಸ್ ಇನ್ವರ್ಡ್ಸ್ಗೆ ಈ ರೀತಿ ಫ್ರಂಟ್ ಕರ್ವ್ನ ಡ್ರಾ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನ ಕಟ್ ಮಾಡಾದಮೇಲೆ ಇದೇ ಫ್ರಂಟ್ ಸೈಡ್ ಅಂತ ಗುರ್ತಿಗೆ ನಾನಿಲ್ಲೊಂದು ನಾಚ್ ಹಾಕೋತಾ ಇದ್ದೀನಿ. ಸೊ ಇವಾಗ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಇದನ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಮೇನ್ ಫ್ಯಾಬ್ರಿಕ್ದು ರೈಟ್ ಸೈಡ್ ಮೇಲೆ ಲೈನಿಂಗ್ ಫ್ಯಾಬ್ರಿಕ್ನ ಇಟ್ಕೊಂಡಿದ್ದೀನಿ. ಲೈನಿಂಗ್ ಫ್ಯಾಬ್ರಿಕ್ನೂ ಅಷ್ಟೇ ಇಲ್ಲಿ ಅಟ್ಯಾಚ್ ಮಾಡಿರೋ ಪಾರ್ಟು ಹಿಂಗೆ ಟರ್ನ್ ಮಾಡಿದಾಗ ಅದು ಒಳಗೆ ಹೋಗಬೇಕು, ಆ ರೀತಿ ಮೇಲ್ಗಡೆ ಕಾಣೋ ರೀತಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಒಂದು ಸ್ಟಿಚ್ ಹಾಕೋಬೇಕಾಗತ್ತೆ ನೋಡಿ. ಈ ರೀತಿ ಸ್ಟಿಚ್ ಹಾಕೊಂಡ್ಮೇಲೆ ಈ ರೀತಿ ಲೈನಿಂಗ್ ಫ್ಯಾಬ್ರಿಕ್ನ ಟರ್ನ್ ಮಾಡಿದ್ರೆ ಅದು ಒಳಗೆ ಹೋಗುತ್ತೆ. ಸೊ ಅಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಅನ್ನೋದು ಕಾಣಲ್ಲ. ಸೊ ಟರ್ನ್ ಮಾಡಾದ್ಮೇಲೆ ಈ ರೀತಿ ಆಲ್ ಓವರ್ ಒಂದು ಸ್ಟಿಚ್ ಹಾಕೊಳ್ಳಿ. ನಾನಿಲ್ಲಿ ಎರಡೂ ಕಡೆ ಸ್ಲೀವ್ಸ್ನ ಸ್ಟಿಚ್ ಹಾಕಿ ನೀಟಾಗಿ ಅಯನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಅಬ್ಸರ್ವ್ ಮಾಡಿ ಎರಡೂ ಕಡೆದು ಫ್ರಂಟ್ ಪಾರ್ಟ್ ನಾಚಸ್ ಆ ಕಡೆ ಈ ಕಡೆ ಬರೋ ಥರ ಕರೆಕ್ಟಾಗಿ ಬಂದಿದೆ. ಸೊ ಇವಾಗ ನಾವು ಪಫ್ ಮಾಡೋಕ್ಕೆ ಮಾರ್ಕ್ ಮಾಡ್ಕೊಂಡಿರೋ ಪಾಯಿಂಟ್ಸ್ನೆಲ್ಲ ಸ್ವಲ್ಪ ಹೈಲೈಟ್ ಮಾಡ್ಕೊಳ್ಳೋಣ. ಲೈನ್ಸ್ ಹಾಕ್ಕೊಂಡಿರೋದನ್ನ ನಾನು ಎಕ್ಸ್ಟೆಂಡ್ ಮಾಡ್ಕೋತಾ ಇದ್ದೀನಿ. ಸೊ ಈ ಸ್ಲೀವ್ಸ್ಗೂ ಎಕ್ಸ್ಟೆಂಡ್ ಮಾಡಿರೋ ಲೈನ್ ಬರೋ ರೀತಿ ಈ ಥರ ಟ್ಯಾಪ್ ಮಾಡ್ಕೋತಾ ಇದ್ದೀನಿ. ಸೊ ಎರಡು ಸ್ಲೀವ್ಸ್ದು ಮಿಡ್ ಪಾಯಿಂಟ್ ಮತ್ತು ರೈಟ್ ಸೈಡ್ ಮೇಲ್ಗಡೆ ಕೂಡ ಈ ಲೈನ್ ಕಾಣೋ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಮಾರ್ಕ್ ಮಾಡಿರೋ ಎರಡು ಪಾಯಿಂಟ್ಸ್ ಒಳಗಡೆ ಇರೋ ಸ್ಪೇಸ್ಗೆ ನಾವು ಪುಟ್ಟು ಪ್ಲೀಟ್ಸ್ ಹಾಕಿದ್ರೆ ಅದು ನೀಟ್ ಪಫ್ ಫಾರ್ಮ್ ಆಗುತ್ತೆ. ಸೊ ಹೇಗೆ ಅಂತ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ತೋರಿಸಿರೋ ರೀತಿ ಪುಟ್ಟು ಪ್ಲೀಟ್ಸ್ ಹಾಕ್ಕೊಂಡು ಸ್ಟಿಚ್ ಹಾಕೋಬೇಕಾಗುತ್ತೆ. ಇಲ್ಲಿ ನಾನು ಮಿಡ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ನಲ್ಲ, ಅಲ್ಲಿಂದ ಒಂದು 1.5 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಪ್ಲೀಟ್ಸ್ನ ಸ್ಟಾಪ್ ಮಾಡಬೇಕು.
ಸೊ ಇಲ್ಲಿ ನೋಡಿ ನಾನು 1.5 ಇಂಚ್ ದೂರಕ್ಕೆ ಮಾರ್ಕ್ ಮಾಡಿದ್ದೆ, ಅಲ್ಲಿಗೆ ಸ್ಟಾಪ್ ಮಾಡಿದೆ. ಈ ರೀತಿ ಕಾಣುತ್ತೆ ಪ್ಲೀಟ್ಸು. ಸೊ ಇದೇ ರೀತಿ ಈ ಕಡೆ ಸೈಡ್ ಕೂಡ ನಾವು ಪ್ಲೀಟ್ಸ್ ಸ್ಟಾರ್ಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಹೋಗಬೇಕು. ಸೊ ಎರಡೂ ಕಡೆ ಪ್ಲೀಟ್ಸ್ ಹಾಕಿದ್ಮೇಲೆ ಈ ರೀತಿ ಕಾಣುತ್ತೆ. ಸೊ ಇದೇ ಥರ ನಾನು ಎರಡೂ ಕಡೆ ಸ್ಲೀವ್ಸ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ನಾವು ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡೋಣ. ಸೊ ಮೇನ್ ಫ್ಯಾಬ್ರಿಕ್ನ ನಾನು ತೋರಿಸಿರೋ ರೀತಿ ಈ ಥರ ಓಪನ್ ಆಗಿ ಇಟ್ಕೊಂಡು ಸ್ಲೀವ್ಸ್ದು ಮಿಡ್ ಪಾಯಿಂಟ್ನ ಮಾರ್ಕ್ ಮಾಡಿಕೊಂಡು ಸ್ಲೀವ್ಸ್ದು ಮಿಡ್ ಪಾಯಿಂಟ್ ಮತ್ತು ಶೋಲ್ಡರ್ ಮಿಡ್ ಪಾಯಿಂಟ್ ಅಲೈನ್ ಆಗೋ ಥರ ಇಟ್ಕೊಂಡು ನಾನು ಪಿನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ತೋರಿಸಿರೋ ರೀತಿ ನೋಡ್ಕೊಳ್ಳಿ. ಸೊ ಇಲ್ಲಿ ನಾನು ಪಿನ್ ಮಾಡಿರೋ ರೀತಿ ಇಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ನಾನು ಎರಡು ಸ್ಲೀವ್ಸ್ದು ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡಿ ಮುಗಿಸಿದ್ದೀನಿ. ಸೊ ಈ ರೀತಿ ಕಾಣುತ್ತೆ. ಸೊ ಇವಾಗ 80% ಆಫ್ ಸ್ಟಿಚಿಂಗ್ ಮುಗ್ದಿದೆ. ಇವಾಗ ಫಿಟ್ಟಿಂಗ್ ಹಿಡಿದು ಸೈಡ್ ಸ್ಲಿಟ್ಸ್ನ ಫಿನಿಶ್ ಮಾಡಿದ್ರೆ ಮುಗೀತು. ಸೊ ಫಿಟ್ಟಿಂಗಿಗೆ ನಾನು ಇಲ್ಲಿ ಮುಂಚೆ ಮಾರ್ಕ್ ಮಾಡ್ಕೊಂಡಿರೋ ಮಾರ್ಕಿಂಗ್ಸ್ನ ಹೈಲೈಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಇಲ್ಲಿ ಮಾರ್ಕಿಂಗ್ಸ್ ಎಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ ನೋಡಿ, ಅಲ್ಲಿ ತನಕ ಮಾತ್ರ ಸ್ಟಿಚ್ ಮಾಡ್ಕೋಬೇಕು. ಸೊ ಈ ಕಡೆಗೂ ಸೇಮ್ ಮಾರ್ಕಿಂಗ್ಸ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ನೋಡಿ ಫಿಟ್ಟಿಂಗ್ಸ್ದು ನಾನು ಸ್ಟಿಚ್ ಹಾಕಾಗಿದೆ ಎರಡೂ ಕಡೆನೂ. ಇವಾಗ ಸೈಡ್ ಸ್ಲಿಟ್ಸ್ನ ಫಿನಿಶ್ ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ಇಲ್ಲಿ ಲೈನಿಂಗ್ ಫ್ಯಾಬ್ರಿಕ್ ನಾವು ಅಟ್ಯಾಚ್ ಮಾಡಿದ್ವಲ್ಲ, ಆ ಲೈನಿಂಗ್ ಫ್ಯಾಬ್ರಿಕ್ನ ನಾನು ತೋರಿಸಿರೋ ರೀತಿ ಇನ್ವರ್ಡ್ಸ್ಗೆ ಅಂದರೆ ಒಳಗಡೆಗೆ 2 ಫೋಲ್ಡ್ಸ್ನ ಮಡಚಿ ಈ ರೀತಿ ಸ್ಟಿಚ್ ಹಾಕೋಬೇಕು ಎರಡೂ ಕಡೆಗೆ. ಸೊ ಇವಾಗ ನೋಡಿ ಎಲ್ಲಿಗೆ ನಾವು ಫಿಟ್ಟಿಂಗ್ದು ಸ್ಟಿಚ್ಚು ಸ್ಟಾಪ್ ಮಾಡಿದ್ವಲ್ಲ ಅಲ್ಲಿಗೆ ನಾವು ಈ ರೀತಿ 2 ಫೋಲ್ಡ್ಸ್ ಮಾಡಬೇಕು ಸೈಡ್ ಸ್ಲಿಟ್ಸ್ಗೆ. ನಾನು ಫಸ್ಟ್ ಇಲ್ಲಿ ಪಿನ್ ಮಾಡ್ಕೋತೀನಿ, ಯಾವುದೇ ಟ್ರಬಲ್ ಆಗಬಾರ್ದು ಅಂತ. ಯಾವಾಗಲೇ ಆಯಿತು ಫಸ್ಟು ಪಿನ್ ಮಾಡಿ ಆಮೇಲೆ ಸ್ಟಿಚ್ ಮಾಡೋದ್ರಿಂದ ಏನೇ ಕನ್ಫ್ಯೂಷನ್ಸ್ ಇಲ್ಲದೆ ಸ್ಟಿಚಿಂಗ್ ಪ್ರಾಪರಾಗಿ ಬರುತ್ತೆ. ಸೊ ನೋಡಿ ಒಂದು ಕಡೆ ಮಡಚಿದೆ, ಇನ್ನೊಂದು ಸೈಡ್ಗೂ ಈ ಕಡೆ ಟರ್ನ್ ಮಾಡಿಕೊಂಡು ಈ ಕಡೆಗೆ ಮಡಚಬೇಕಾಗತ್ತೆ. ಈ ಕಡೆಗೂ ಪಿನ್ ಹಾಕಿ ಫಸ್ಟು ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ. ಸೊ ಇದಕ್ಕೆ ಸ್ಟಿಚ್ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಓಪನ್ ಮಾಡಿಕೊಂಡು ಫಸ್ಟು ಔಟರ್ ಲೈನ್ಗೆ ಸ್ಟಿಚ್ ಹಾಕೋಬೇಕಾಗುತ್ತೆ ನೋಡಿ. ಫಸ್ಟು ಕೆಳಗಡೆಯಿಂದ ಈ ರೀತಿ ಸ್ಟಿಚ್ ಹಾಕೋಬೇಕು, ಮತ್ತು ಇಲ್ಲಿ ಲೈನ್ ಹಾಕಿ ಮತ್ತೆ ಇಲ್ಲಿ ಈ ರೀತಿ ಸ್ಟಿಚ್ ಹಾಕೋಬೇಕು. ಸೊ ಇವಾಗ ನಾನು ಸ್ಟಿಚ್ ಮಾಡಾಗಿದೆ. ಫಸ್ಟು ಲೈನಿಂಗ್ ಪಾರ್ಟ್ದು ತೋರಿಸ್ಬಿಡ್ತೀನಿ. ಇಲ್ಲೂ ಡಬಲ್ ಸ್ಟಿಚ್ ಮಾಡಿ ಫಿನಿಶ್ ಮಾಡಾಗಿದೆ. ಮತ್ತು ಇಲ್ಲಿ ಔಟರ್ ಲೈನ್ಗೆ ಸ್ಟಿಚ್ ಹಾಕಿದ್ದೀನಿ ಫಸ್ಟು.
ನೀವು ನೋಡ್ತಿರ್ಬೋದು. ನೆಕ್ಸ್ಟು ಮತ್ತೆ ಇನ್ನರ್ ಲೈನ್ಗೂ ಕೂಡ ಒಂದು ಸ್ಟಿಚ್ ಹಾಕ್ಕೋಬೇಕು, ನಾನು ತೋರಿಸಿರೋ ರೀತಿ ನೋಡಿ. ಸೊ ಇನ್ನರ್ ಲೈನಲ್ಲೂ ಈ ರೀತಿ ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಅಯನ್ ಮಾಡೋ ಅವಶ್ಯಕತೆನೇ ಇರಲ್ಲ, ಅಷ್ಟು ನೀಟಾಗಿ ಸೆಟ್ ಆಗಿರುತ್ತೆ. ಸೊ ಇಲ್ಲಿಗೆ ಕುರ್ತಾ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ 2 ಪಾರ್ಟ್ ಕಂಪ್ಲೀಟ್ ಆಗಿದೆ. ಯು ಕ್ಯಾನ್ ಸಿ ದ ಫಿನಿಶಿಂಗ್ ಹಿಯರ್, ಎಷ್ಟು ನೀಟಾಗಿ ಫಿನಿಶ್ ಆಗಿದೆ. ನಾನು ವಿಡಿಯೋನ ಆದಷ್ಟು ಕಮ್ಮಿ ಲೆಂತಲ್ಲಿ ಇಡೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಎಲ್ಲ ಸ್ಟೆಪ್ಸು ನಿಮಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಆದಷ್ಟು ಟ್ರಿಮ್ ಮಾಡಿ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಲೆಂತಿ ಆಗಿದೆ. ಸೊ ಕೊನೆ ತನಕ ವಿಡಿಯೋ ನೋಡಿರೋರಿಗೆ ತುಂಬ ಥ್ಯಾಂಕ್ಸ್. ಇಲ್ಲಿ ಲಾಸ್ಟ್ಗೆ ಹುಕ್ ಆ್ಯಂಡ್ ಐ ಪಾರ್ಟ್ ಒಂದು ಮಿಕ್ಕಿದೆ, ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಹುಕ್ ಪಾರ್ಟ್ ಕಡೆಗೆ ಮೇಲ್ಗಡೆ ಲೈನಿಂಗ್ನ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡಿ ಆಮೇಲೆ ಅದನ್ನ ಒಳಗಡೆಗೆ ಡಬಲ್ ಫೋಲ್ಡ್ ಹಾಕಬೇಕಾಗುತ್ತೆ. ನಾನು ತೋರಿಸಿರೋ ರೀತಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಒಳಗಡೆಗೆ ಮಡಚಿ ಅಲ್ಲಿ ಬಾಕ್ಸ್ ಸ್ಟಿಚ್ ಹಾಕೋಬೇಕಾಗುತ್ತೆ. ನೋಡಿ, ಸ್ಟಿಚ್ ಆದಮೇಲೆ ಈ ರೀತಿ ಕಾಣುತ್ತೆ. ಇಲ್ಲಿಗೆ ನಾನು ಹುಕ್ ಅಟ್ಯಾಚ್ ಮಾಡ್ತೀನಿ. ನೆಕ್ಸ್ಟ್ ಈ ಕಡೆಗೆ ಏನು ಮಾಡಬೇಕು, ಈ ಲೈನಿಂಗ್ ಪೀಸ್ನ ಒಳಗಡೆಯಿಂದ ಇಟ್ಕೊಂಡು ಈ ರೀತಿ ಮಡಚಿ ಮೇಲೊಂದು ಸ್ಟಿಚ್ ಹಾಕಿ ಆ ಮಿಕ್ಕಿರೋ ಮುಂದೆ ಪೀಸ್ನ ಮೇಲ್ಗಡೆಗೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ನೋಡಿ, ಇಲ್ಲಿ ಫಸ್ಟು ಮೇಲ್ಗಡೆ ಒಂದು ಸ್ಟಿಚ್ ಹಾಕಿದೆ. ಸ್ಟಿಚ್ ಹಾಕಿದ್ಮೇಲೆ ಈ ಫ್ಯಾಬ್ರಿಕ್ನ ಡಬಲ್ ಫೋಲ್ಡ್ ಮಾಡಿ ಮೇಲ್ಗಡೆಗೆ ಬಾಕ್ಸ್ ಸ್ಟಿಚ್ ಹಾಕೋಬೇಕಾಗುತ್ತೆ. ಸೊ ಇಷ್ಟೇ ನೋಡಿ, ಹುಕ್ ಆ್ಯಂಡ್ ಐ ಪಾರ್ಟ್ ಈ ಥರ ಕಂಪ್ಲೀಟ್ ಆಯಿತು. ಈ ಕಡೆ ಹುಕ್ ಬರುತ್ತೆ, ಈ ಕಡೆ ಐ ಬರುತ್ತೆ. ಸೊ ಇಷ್ಟೇ, ಕುರ್ತಾ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ವಿತ್ ಪಫ್ ಸ್ಲೀವ್ಸ್ ಕಂಪ್ಲೀಟ್ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.